ಎಸ್ ನೋಡಿ, ಮನೆ ಕಳ್ಳತನವನ್ನ ಮಾಡಿರುವಂತದ್ದು. ಪಾತ್ರೆ ಮಾರಾಟ ಮಾಡುವಂತ ನೆಪದಲ್ಲಿ ಮನೆಗೆ ಹೋಗ್ತಾರೆ. ಮನೆಗೆ ಹೋದಂತ ಸಂದರ್ಭದಲ್ಲಿ ಕಲರ್ ಕತೆಗಳನ್ನ ಕಟ್ಟಿ ಇದೀಗ ಕನ್ನವನ್ನ ಹಾಕಿದ್ದಾರೆ. ಪಾತ್ರೆ ಮಾರಾಟಕ್ಕೆ ಬಂದು ಮನೆಗೆ ಕನ್ನವನ್ನ ಹಾಕ್ತಾರೆ. ಹುಷಾರಾಗಿರಿ. ವ್ಯಾಪಾರ ಮಾಡುವ ನೆಪದಲ್ಲಿ ಒಂಟಿ ಮನೆಯನ್ನ ಟಾರ್ಗೆಟ್ ಮಾಡಿ ಕಳ್ಳತನವನ್ನ ಮಾಡ್ತಾರೆ. 200 ಗ್ರಾಂ ಚಿನ್ನ, 3 ಕೆಜಿ ಬೆಳ್ಳಿ, 10 ರೇಷ್ಮೆ ಸೀರೆಯನ್ನ ಕಳ್ಳತನ ಮಾಡಿರುವಂತದ್ದು. ಬರೋಬ್ಬರಿ 30 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ದರೋಡೆ ಮಾಡಲಾಗಿದೆ. ಮಾದನಾಯಕನಹಳ್ಳಿ ಠಾಣೆಯ ಕದರನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಅರುಣ್ ಕುಮಾರ್ ಎಂಬುವರ ಮನೆ ಬಾಗಿಲನ್ನ ಹೊಡೆದು ಕೈ ಚಳಕವನ್ನ ತೋರಿಸಿದ್ದಾರೆ. ಕುಟುಂಬಸ್ಥರು ಸಮಾರಂಭವನ್ನ ಮುಗಿಸಿ ಮನೆಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಶಾಕ್ ಎದುರಾಗಿದೆ. ಅವರು ಕಳ್ಳರ ಚಲನವಲನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೀವು ನೋಡ್ತಾ ಇರಬಹುದು. ಪಾತ್ರೆ ಮಾರುವ ನೆಪದಲ್ಲಿ ಬಂದಿರುವಂತದ್ದು. ಪಾತ್ರೆ ಮಾರುವ ನೆಪದಲ್ಲಿ ಮನೆಗೆ ಹೋಗಿ ಇದೀಗ ಪ್ಲಾನ್ ಮಾಡಿ ಅಲ್ಲಿ ಕಳ್ಳತನವನ್ನ ಮಾಡಿರುವಂತದ್ದು. ಅವರು ಬೇರೆ ಸಮಾರಂಭಕ್ಕೆ ಹೋಗಿದ್ರು, ಬೇರೆ ಊರಿಗೆ. ಆ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇರಲಿಲ್ಲ. ಒಂಟಿ ಮನೆಯನ್ನ ಟಾರ್ಗೆಟ್ ಮಾಡಿ ಒಂದು ಕಳ್ಳತನವನ್ನ ಮಾಡಿರುವಂತದ್ದು. ಇದೇ ಏರಿಯಾದಲ್ಲಿ ಕೆಲ ತಿಂಗಳ ಹಿಂದೆ ಕಳ್ಳತನ ಪ್ರಕರಣ ಕೂಡ ದಾಖಲಾಗಿತ್ತು. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದಂಥದ್ದು. ಪೊಲೀಸರು ಗಸ್ತು ಮಾಡುವುದಿಲ್ಲ, ಇದರಿಂದ ಕಳ್ಳತನ ಅಂತ ಆರೋಪವನ್ನ ಮಾಡಲಾಗಿದೆ. ಮುನಿರಾಜು ಎಂಬುವರ ಮನೆಯಲ್ಲಿ ಚಿನ್ನಾಭರಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಗಾರೆ ಕೆಲಸವನ್ನ ಮುಗಿಸಿ ವಾಪಸ್ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರ ಬೆಳಕಿಗೆ ಬಂದಿದೆ. ಕಳ್ಳತನ ಆಗಿರುವಂತದ್ದು. ಇಷ್ಟಾದ್ರೂ ಕೂಡ ಪೊಲೀಸರು ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇದೇ ಏರಿಯಾದಲ್ಲಿ ಕೆಲ ತಿಂಗಳ ಹಿಂದೆ ಕಳ್ಳತನ ಆಗಿತ್ತು. ಪ್ರಕರಣ ಕೂಡ ದಾಖಲಾಗಿತ್ತು. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದಂಥದ್ದು. ನೋಡಿ, ಪೊಲೀಸರು ಎಷ್ಟು ನಿರ್ಲಕ್ಷ್ಯವನ್ನ ವಹಿಸ್ತಾರೆ ಅಂತ. ಸಾಮಾನ್ಯವಾಗಿ ಒಂದು ರೂಲ್ಸ್ ಕೂಡ ಇದೆ ಪೊಲೀಸರು ಅಂತ ಅಂದ್ರೆ, ಮನೆಯಲ್ಲಿ ಯಾರು ಇರೋದಿಲ್ಲ, 3-4 ದಿನ ಬೇರೆ ಕಡೆ ಹೋಗ್ತಾರೆ ಅಂತ ಅಂದ್ರೆ ಅಲ್ಲಿ ಗಸ್ತಿಗೆ ಯಾರನ್ನಾದ್ರೂ ಅಲರ್ಟ್ ಮಾಡ್ಬೇಕಾಗತ್ತೆ. ಅಲ್ಲಿ ಕಾನ್ಸ್ಟೇಬಲ್ ಯಾರಾದ್ರೂ ಹೋಗ್ಬೇಕಾಗತ್ತೆ. ಅವಾಗವಾಗನಾದ್ರೂ ಹೋಗಿ ನೋಡ್ಕೊಂಡ್ ಬರ್ಬೇಕು ಏನಾಗ್ತಾ ಇದೆ ಏನು ಅನ್ನೋದನ್ನ. ಈಗ ಆಲ್ರೆಡಿ ಕೆಲ ತಿಂಗಳ ಹಿಂದೆ ಒಮ್ಮೆ ಕಳ್ಳತನ ಆಗಿದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕುರಿತಾಗಿ ಪ್ರಕರಣವನ್ನ ಕೂಡ ದಾಖಲು ಮಾಡಿರ್ತಾರೆ. ಆದ್ರೂ ಕೂಡ ಅಲರ್ಟ್ ಆಗಿಲ್ಲ. ಅಲ್ಲಿ ಯಾರು ಹೋಗಲ್ಲ, ನೋಡಲ್ಲ. ಒಂಟಿ ಮನೆ ಬೇರೆ, ಅಟ್ಲೀಸ್ಟ್ ನೋಡ್ಬೇಕಲ್ವಾ. ಇವಾಗ ಕಳ್ಳತನ ಆಗಿರುವಂತದ್ದು ಕೂಡ ಪಾತ್ರೆ ಮಾರುವಂತಹ ನೆಪದಲ್ಲಿ ಅಲ್ಲಿಗೆ ಹೋಗಿದ್ದಾರೆ. ಹೋಗಿ ಕಳ್ಳತನವನ್ನ ಮಾಡಿದ್ದಾರೆ. ಚಿನ್ನ ಬಂದು ಒಂದು 150ರಿಂದ 200 ಗ್ರಾಮ್ ಹೋಗಿದೆ ಸರ್. 3 ಕೆಜಿ ಬೆಳ್ಳಿ ಹೋಗಿದೆ ಸರ್. ಇನ್ನು ಬೇಜಾನ್ ಹೋಗಿದಾವೆ. ಸೀರೆ ಒಂದು 10-15 ಹೋಗಿದೆ ಸರ್. ರೇಷ್ಮೆ ಸೀರೆ ಹೋಗಿದಾವೆ. ಎಲ್ಲ ದೋಚ್ಕೊಂಡು ಹೋಗಿದ್ದಾರೆ ಸರ್. ಮನೆನೇ ಖಾಲಿ ಮಾಡೋರೆ. ಚಿನ್ನ ಬೆಳ್ಳಿ ದುಡ್ಡು ಹೋಗಿದೆ ಸರ್. ಎಷ್ಟು ಗ್ರಾಮ್ ಚಿನ್ನ ಬೆಳ್ಳಿ ಸರ್? ಚಿನ್ನ ಬಂದು ಒಂದು 150ರಿಂದ 200 ಗ್ರಾಮ್ ಹೋಗಿದೆ ಸರ್. 3 ಕೆಜಿ ಬೆಳ್ಳಿ ಹೋಗಿದೆ ಸರ್. ಇನ್ನು ಬೇಜಾನ್ ಹೋಗಿದಾವೆ. ಸೀರೆ ಒಂದು 10-15 ಹೋಗಿದೆ ಸರ್. ರೇಷ್ಮೆ ಸೀರೆ ಹೋಗಿದಾವೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರಾಘವೇಂದ್ರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ನೋಡಿ, ಪೊಲೀಸ್ನವ್ರ ಮೇಲೆ ಒಂದು ಗಂಭೀರವಾದಂತಹ ಆರೋಪ ಬರ್ತಾ ಇರುವಂತದ್ದು. ಮನೆ ಕಳ್ಳತನ ಆಗೋದಕ್ಕೆ ಎಲ್ಲೋ ಒಂದು ಕಡೆ ಅವರೇ ಕಾರಣ ಆದ್ರ ಅಂತ. ಗಸ್ತಿಗೆ ಯಾರು ಹೋಗಲ್ಲ. ಈಗ ಆಲ್ರೆಡಿ ಕೆಲ ತಿಂಗಳ ಹಿಂದೆ ಒಂದು ಕಳ್ಳತನ ಕೂಡ ಆಗಿದೆ. ಪ್ರಕರಣ ದಾಖಲಾಗಿದೆ. ಆಕ್ಷನ್ ತೆಗೆದುಕೊಂಡಿಲ್ಲ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರ ನಿರ್ಲಕ್ಷ್ಯ ಕಾಣಿಸ್ತಾ ಇದೆ ಅನ್ಸುತ್ತೆ. ಖಂಡಿತ ಸುಕನ್ಯಾ. ಏನು ಅಂತಂದ್ರೆ, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ನಗರ ಇರ್ಬೋದು, ಏನು ನಗರ ವ್ಯಾಪ್ತಿಗೆ ಬರ್ತಕ್ಕಂತ ಈ ಮಾದನಾಯಕನಹಳ್ಳಿ, ಸೋಲ್ದೇನಹಳ್ಳಿ, ಬಾಗಲಗುಂಟೆ ಮತ್ತೆ ಈ ನೆಲಮಂಗಲ ತಾಲೂಕಿನಲ್ಲಿ ಸಾಕಷ್ಟು ಈ ರೀತಿ ಕಳ್ಳತನ ಪ್ರಕರಣಗಳು ಆಗ್ತಿರುವಂತದ್ದು. ಎಲ್ಲೋ ಒಂದ್ ಕಡೆ ಪೊಲೀಸ್ನವರು ಬೀಟ್ ಮಾಡ್ತಾ ಇಲ್ಲ, ಸರಿಯಾಗಿ ಅವರು ಗಸ್ತು ತಿರುಗ್ತಾ ಇಲ್ಲ. ಹೀಗಾಗಿನೇ ಅವರು ಕಳ್ಳರ ಹಾವಳಿ ಹೆಚ್ಚಾಗಿದೆ ಅಂತ ಹೇಳಿ ಆರೋಪ ಮಾಡ್ತಿರುವಂತದ್ದು. ಅಲ್ಲದೆ ಏನು ಇಲ್ಲೊಂದು ಚೈನ್ ಸ್ನ್ಯಾಚಿಂಗ್ ಇರ್ಬೋದು, ಮತ್ತೊಂದಿರ್ಬೋದು, ದೇವಸ್ಥಾನ ಕಳ್ಳತನಗಳು ಇರ್ಬೋದು. ಗ್ರಾಮಾಂತರ ಭಾಗದಲ್ಲಿ ಈಗಾಗಲೇ ಸಾಕಷ್ಟು ಕಳ್ಳತನ ಪ್ರಕರಣಗಳು ದಾಖಲಾಗ್ತಿದ್ರು. ಪೊಲೀಸ್ನವ್ರು ಯಾಕೆ ಕ್ರಮ ತಗೊಳ್ತಿಲ್ಲ? ಆ ಒಂದು ಕೇಸ್ ಪ್ರಕರಣ ದಾಖಲಿಸ್ಕೊಂಡು ಅದನ್ನ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿ ಆರೋಪಿಗಳನ್ನ ಬಂಧಿಸಿ ಏನು ಒಡವೆ ಕಳ್ಕೊಂಡಂತ ಏನು ಸಂತ್ರಸ್ತಿರ್ತಾರೆ ಅವ್ರಿಗೆ ಒದಗಿಸಿ ಅವ್ರ ಜೊತೆಗೆ ಪೊಲೀಸ್ನವ್ರು ಇದೀವಿ ಅಂತ ಹೇಳಿ ತೋರಿಸೋ ನಿಟ್ಟಿನಲ್ಲಿ ಅವ್ರ ಕೆಲಸ ಮಾಡ್ತಾ ಇಲ್ಲ. ಸರಿಯಾಗಿ ಗಸ್ತು ತಿರುಗ್ತಾ ಇಲ್ಲ. ಈ ನಗರ ಏನು ಖಾಲಿ ಲೇಔಟ್, ನಿಜನ ಪ್ರದೇಶದ ಹೊಸ ಲೇಔಟ್ಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇಂಥ ಪ್ರಕರಣಗಳು ದಾಖಲಾಗ್ತಾ ಇದೆ ಸುಕನ್ಯಾ. ಆದ್ರೆ ಎಲ್ಲ ಒಂದ್ ಕಡೆ ಪೊಲೀಸ್ನರು ಇದು ದಿವ್ಯ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಸರಿ, ಏನು ಬಂದೋಬಸ್ತು ಇಲ್ಲದ ಕೆಲವು ಏನು ರೋಡ್ ಬಂದೋಬಸ್ತ್ ಇರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಬರೀ ಇದ್ರಲ್ಲೇ ಬಿಟ್ರೆ ಸಾರ್ವಜನಿಕರ ಪರಿಸ್ಥಿತಿನ ಪೊಲೀಸರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿ ಸಾಕಷ್ಟು ಗೊಂದಲ ಇರುವಂತದ್ದು ಸಾರ್ವಜನಿಕರಲ್ಲಿ. ಧನ್ಯವಾದಗಳು ರಾಘವೇಂದ್ರ ಹೆಚ್ಚಿನ ಮಾಹಿತಿಗಾಗಿ.